ನಮಸ್ಕಾರ ಎಲ್ರಿಗೂ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರೆಲ್ಲ ಕೊಟ್ಟಿಯೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಕೊಟ್ಟಿಯೂರು ಮಹಾಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಪ್ರತ್ಯೇಕ ಉಡುಪುಗಳನ್ನೇ ಧರಿಸಬೇಕು ಅನ್ನೋ ರೂಲ್ಸ್ ಇದೆ. ಮಹಿಳೆಯರಿಗೆ ಸ್ಯಾರಿನೇ ಫಸ್ಟ್ ಪ್ರಿಫರೆನ್ಸ್ ಆಗಿರುತ್ತೆ. ಸ್ಯಾರಿನ ಕ್ಯಾರಿ ಮಾಡೋದಿಕ್ ಆಗೋದಿಲ್ಲ ಅನ್ನೋರು ಸೆಲ್ವಾರ್ ವಿತ್ ದುಪ್ಪಟ್ಟ, ಲೆಹಂಗಾ ವಿತ್ ದುಪ್ಪಟ್ಟನ ವೇರ್ ಮಾಡಬಹುದು. ಇನ್ನು ಪುರುಷರ ವಿಚಾರಕ್ಕೆ ಬಂದ್ರೆ ಶಲ್ಯ, ಧೋತಿ ಮತ್ತೆ ಶರ್ಟ್ ಅನ್ನ ಧರಿಸಬಹುದು. ಯಾವುದೇ ರೀತಿಯಾದಂತಹ ಜೀನ್ಸ್ ಪ್ಯಾಂಟ್, ಶಾರ್ಟ್ಸ್ ಅನ್ನ ಅಲ್ಲಿ ಅಲೋ ಮಾಡೋದಿಲ್ಲ. ದರ್ಶನ ಮಾಡ್ಬೇಕಾದ್ರೂ ಸಹ ಶರ್ಟ್ ಅನ್ನ ರಿಮೂವ್ ಮಾಡಿನೇ ದೇವರ ದರ್ಶನವನ್ನ ಮಾಡ್ಬೇಕಾಗತ್ತೆ. ಯಾರೆಲ್ಲ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ತೀರಾ ಅನ್ನೋರು ಅಲ್ಲಿ 20 to 30 rupees ಕೊಟ್ರೆ ಜನರಲ್ ವಾಶ್ರೂಮ್ಸ್ ಸಿಗುತ್ತೆ. ಅಲ್ಲಿ ನೀವು ಡ್ರೆಸ್ ಚೇಂಜ್ ಮಾಡ್ಕೋಬಹುದು, ಫ್ರೆಶ್ ಅಪ್ ಆಗ್ಬಹುದು. ಬಟ್ ಹೈಜೀನ್ ಇರೋದಿಲ್ಲ. ನಿಮ್ಗೆ ಹೈಜೀನೇ ಇಂಪಾರ್ಟೆಂಟ್ ಅನ್ನೋರು ಅಲ್ಲಿನ ಲೋಕಲೇಟ್ಸ್ ಅವರ ಮನೆಯ ರೂಮ್ ಗಳನ್ನ ನಿಮ್ಗೆ ರೆಂಟ್ ಆಗಿ 200-250 rupeesಗೆ ಕೊಡ್ತಾರೆ. ಅದು ಸ್ವಲ್ಪ ಹೈಜೀನ್ ಆಗಿರುತ್ತೆ. ಅಲ್ಲಿ ನೀವು ಫ್ರೆಶ್ ಅಪ್ ಆಗಿ ದೇವರ ದರ್ಶನಕ್ಕೆ ಹೋಗ್ಬೋದು. ಇಲ್ಲ ನಾನು ಬಾವಲಿ ನದಿನಲ್ಲೇನೆ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ತೀನಿ ಅನ್ನೋರು ಹಾಗೂ ಮಾಡಬಹುದು. ಅದೇನೇ ಆಗಿರ್ಲಿ, ನಮ್ಮ ದೇವಸ್ಥಾನಕ್ಕೆ ನಾವು ಸಾಂಪ್ರದಾಯಿಕವಾಗಿ ಹೋಗ್ಬೇಕು, ಅಲ್ಲಿನ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದು ನಮಗೆ ತಿಳಿದಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದಲ್ಲಿ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.